ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಊರಿನಲ್ಲಿ ಹಲವಾರು ವರ್ಷಗಳಿಂದ ಮಡಿಕೆ ತಯಾರಿಕೆ ಮಾಡ್ತಿದ್ದಾರೆ. ಸೊ ಅಲ್ಲಿಗೆ ಬಂದಿದ್ದೀನಿ ನಾನು. ನೋಡುವ ಯಾವ ಥರ ಮಡಿಕೆಯನ್ನು ತಯಾರಿಕೆ ಮಾಡ್ತಾರೆ, ಅದರ ಪ್ರೊಸೆಸ್ ಯಾವ ಥರ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವಾಗ ಮಡಿಕೆ ಯಾವ ಥರ ತಯಾರಿಕೆ ಮಾಡ್ತಾರೆ ಅಂತ ನೋಡುವ ಬನ್ನಿ. ಇದು ಈ ಜಾಗ ಮಡಿಕೆ ತಯಾರಿಕೆ ಮಾಡುವಂತ ಜಾಗ ಅಂತೆ. ಸೊ ಇಲ್ಲಿ ಎಲ್ಲ ಅವರು ಮಡಿಕೆ ತಯಾರಿ ಮಾಡ್ತಾ ಇದ್ದಾರೆ. ಸೊ ಕೇಳುವ ಹೇಗೆಲ್ಲ ಮಾಡ್ತಾರೆ, ಇದರ ಪ್ರೊಸೆಸ್ ಎಲ್ಲ ಹೇಗೆ ಅಂತ ಬನ್ನಿ. ಇವಾಗ ಮಡಿಕೆ ತಯಾರಿ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು? ಕುಶಲಪ್ಪ ಅಂತ. ಓಕೆ, ಇದು ಇವಾಗ ಸಣ್ಣ ಚಟ್ಟಿ ಪದಾರ್ಥ ಮಾಡುವಂಥದ್ದು ಸಣ್ಣದು. ಹಾ ಹಾ, ಇವಾಗ ಒಂದು ಮಡಿಕೆ ಆಯ್ತು ನೋಡಿ. ಅದರ ಅಡಿಗೆ ತಟ್ಟಿ ಕೂಡಿಸ್ಬೇಕು. ಹಾ ಹಾ, ನೀವಿದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಮಡಿಕೆ? 24 ವರ್ಷದಿಂದ ಶುರು ಮಾಡಿದ್ದೆ. 24 ವರ್ಷದಿಂದ. ಇದುವೇ ನಿಮ್ಮ ವೃತ್ತಿ ಅಲ್ಲ? ದಿವಸಕ್ಕೆ ಎಷ್ಟು ಮಡಿಕೆ ತಯಾರಿ ಮಾಡ್ತೀರಾ? ದಿವಸಕ್ಕೊಂದು 15 ಮಾಡ್ಬೋದು ಅಷ್ಟೇ. ಹಾ ಹಾ. ಎಷ್ಟು ದಿವಸ ಆದ ನಂತರ ಇದನ್ನ ಮಾರ್ಲಿಕ್ಕೆ? ಇದನ್ನು ಇನ್ನು ತಟ್ಟಿ ನೈಸ್ ಮಾಡಿ ಮತ್ತೆ ಬೇಯಿಸಲಿಕ್ಕೆ ಉಂಟು. ಅದೇ ಮತ್ತೆ ಜಾತ್ರೆ ಜಾಸ್ತಿ ಹೋಗುದು. ಒಂದು ವಾರ ಹೌದಾ? ಮಳೆಗಾಲದಲ್ಲಿ ಆಗುದಿಲ್ಲ. ನೋಡಿ ಆಚೆದಲ್ಲಿ ಮಾಡಿದ್ದು ಅದು ಆಳ ಮಡಿಕೆ ನೋಡಿ. ಇದೆಷ್ಟು ದಿವಸ ಆಯ್ತು ಮಾಡಿ? ಹಾ 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 ಹಾ. ಇದಲ್ಲ? ಹಾ, ಇದು ಮೀನು ಪದಾರ್ಥ ಮಾಡುವಂತದಂತೆ. ಹಾ ಹಾ, ಮಣ್ಣಿನ ಗುಂಬ. ಜಾಸ್ತಿ ಕೆಲಸ ಇರೋದು ಹಾ ಹಾ, ಅಡಿ ಇದಲ್ಲ? ಇದು ಅಡಿ ಮತ್ತೆ ಇದು ಬೇರೆ ಬೇರೆ ಸಪರೇಟ್ ಆಗಿ ಮಾಡುದಲ್ಲ? ನಾನು ಇದು ಗಟ್ಟಿ ಆಗ್ಬೇಕು ಮತ್ತೆ ಕಲ್ಲನ್ನಲ್ಲಿ ತಟ್ಟಲಿಕ್ಕೆ. ಇದು ಒಂದು ಶೇಪ್ ಇದಾದ್ರೆ ಇನ್ನೊಂದು ಶೇಪ್ ಇದು ಇದಲ್ವಾ? ದೊಡ್ಡ ಮಾಡುದು ಇದು ಶೇಪ್ ಅಲ್ಲಿ ಮಾಡುದು. ಚಟ್ಟೆ ಹಾ ಹಾ, ಇಲ್ಲಿ ನೋಡಿ, ಇಲ್ಲಿ ಇಟ್ಟಿದಾರಲ್ಲ, ಇದು ಇದರಿಂದ ಮಾಡಿದ್ದು. ಹಾ, ಇಂಥದಕ್ಕೆಲ್ವಾ ಅಗಲದ್ದು. ಮೀನ್ ಪದಾರ್ಥ ಮಾಡ್ಲಿಕ್ಕೆಲ್ಲ ಇಂಥದ್ದು ಒಳ್ಳೇದು. ಇದು ಎಷ್ಟು? 4 kg ಅಕ್ಕಿ ಮಾಡುವುದು. ಓಹೋ, ಆಕಾರ ಬರ್ತದೆ ಅದು. ಹಾ ಹಾ, ತಟ್ಟಿ ಆದ ನಂತರ ಅಲ್ಲ? ಬೇಯಿಸಿದ ಮೇಲೆ ಆಕಾರ. ಹಾ ಹಾ, ಬಡಿಗೆ ನಾವು ಇದು ಮಾಡಬೇಕು ನೋಡಿ. ಈ ತರ ಮಾಡಿ ನೋಡಿ ಮಾಡ್ಲಿಕ್ಕೆ ಉಂಟು ನಾವು. ಇದು ಬೇರೆನೆ ಮಣ್ಣಲ್ಲ? ಇದು ದಿರ್ಪೆ ಅಂತ ಬಂದಿದ್ದು. ದಿರ್ಪೆ ಅಂತ. ಮಡಿಕೆ ತಯಾರಿಕೆ ಮಾಡ್ಲಿಕ್ಕೆ ಬೇರೆನೆ ಮಣ್ಣಲ್ಲ? ಹೌದೌದು. ನಮ್ಮ ಸಾಮಾನ್ಯ ಈ ತರ ಮಣ್ಣೆಲ್ಲ ಆಗುದಿಲ್ಲ. ಜೇಡಿ ಮಣ್ಣಾಗಿ ಹಾ ಹಾ, ಈ ತರ ನೋಡಿ ಮಾಡ್ಲಿಕ್ಕೆ ಉಂಟು. ಆ ತರ ಹುಡಿ ಮಾಡಿ ಆದ ನಂತರ ಇದರಲ್ಲಿ ನಾವು ಗಾಯಿಸಬೇಕು. ನೀವು ಎಷ್ಟೆಷ್ಟು ಅಂದ್ರೆ ಒಂದು ಲೋಡ್ ಆ ತರ ತರೋದಾ? ಒಂದು ಪಿಕಪ್ ಅಲ್ಲಿ ತರೋದಮ್ಮ. ಹಾ ಹಾ, ಅಲ್ಲಿಗೆ ಎಷ್ಟು ಒಟ್ಟಿಗೆಲ್ಲಿ ಮುಟ್ಟುವಾಗ 22,000 ಆಗ್ತದೆ. ಅಲ್ಲಿ ಇರೋದು ಎಷ್ಟು ಒಂದು 45-50 ಬಟ್ಟಿ. ಈಗ ಮಣ್ಣಿಗೆ 9,000 ಕೊಡ್ಬೇಕು. ಆಮೇಲೆ ಅದ್ರಲ್ಲಿ ಗಾಳಿಸುದಲ್ಲ? ಈ ತರ ಮಾಡ್ಲಿಕ್ಕೆ ಉಂಟು. ಇನ್ನು ಪುನಃ ಇದು ಆಗ್ಲಿಲ್ಲ, ನಿಮ್ಗೆ ತೋರಿಸುವಂತ ಅಷ್ಟೇ. ನೋಡಿ, ಈ ತರ ಮಣ್ಣು ಅಷ್ಟು ಆಗ್ಬೇಕು. ಆ ತರ ಈ ತರ ಆಗ್ಬೇಕು. ಅದು ಧೂಳಾಗಿ ಉಂಟು ನೋಡಿ. ಹೌದು, ಸಾಧಾರಣ ಹೊಯ್ಗೆ ತರ ಉಂಟಲ್ಲ? ಹೌದೌದು, ಹಾಗೆ. ಅದು
ತಂದ ಮಣ್ಣ ಅಲ್ಲಿಂದ. ಹೌದೌದು, ಅದನ್ನು ಒಣಗಿಸ್ಲಿಲ್ಲ, ಹಾ ಒಣಗಿಸ್ಬೇಕಷ್ಟೇ. ಹಾ ಹಾ ಇದು ತಂದ ಮಣ್ಣಲ್ಲ. ಅಂದ್ರೆ ಎಷ್ಟು ಟೈಮಿಗೆ ತರೋದು ನೀವು? ನಾವು ವರ್ಷಕ್ಕೊಂದು ಸಲ ಆಗೋದು ಅಷ್ಟೇ. ಹಾ ಹಾ ಅಷ್ಟು ಸಾಕಾಗ್ತದೆ. ಸಾಕ್ತದೆ. ನಾವು ಇಡಂಬೇಕು ಹೋಗಿದ್ದೇವೆ. ಹಾ ಇದು ಮಾಡಿದಲ್ಲ. ಈ ತರದಕ್ಕೆ ನಾವು 550 ಒಂದು ಪೀಸಿಗೆ. ನೋಡಿ, ಇದು ಸಾರಾಯಿ ಬರುವಂತದ್ದು. ಹಾ ಹಾ ಮೊದ್ಲೆಲ್ಲ ಬರ್ತಿತ್ತಲ್ಲ. ಇದು ಓಡ್ ದೋಸೆ ಮಾಡುವಂಥದ್ದು. ಹಾ ಹಾ ಯಾಕೆ 160ಕ್ಕೆ ನಾವು ಸೇಲ್ ಮಾಡ್ತೀವಿ. ಹಾ ಇದು ಇದನ್ನು ನಾವು ಅಂಟು ಮಾಡಬೇಕು. ಹಾ ಇದಕ್ಕೆ ನೀರು ಕಲಸಿ. ಅದು ನೀರಲ್ಲಿ ಕಳಿಸೋದು. ಹಾ ನಂತರ ಈಗ ಒಡಿ ಹಾಕೊಂಡ್ರೆ ಆಯ್ತು. ಹಾ ಹಾ ಕೆಲಸ ಸ್ವಲ್ಪ ಉಂಟಿದೆ. ಅಲ್ಲ ಮತ್ತೆ ಈಗ ಈ ಕೆಲಸ ಮಾಡುದು ಕಡಿಮೆ ಅಲ್ಲ? ಇಲ್ಲ, ನಮ್ಮ ಮೂರು ಮಕ್ಕಳು ಯಾರು ಇದನ್ನು ಮುಟ್ಟುವುದಿಲ್ಲ. ಇಲ್ಲ, ಇದಕ್ಕೆ ಒಳ್ಳೆ ಬೇಡಿಕೆ ಉಂಟು ಈಗ. ಅದೇ ಇದು ಪಣೋಲಿ ಬೇಡಿಕೆ, ಹಾ ಹಾ ಅನ್ನ ಮಾಡ್ಲಿಕ್ಕೆ. ಹೌದಾ? ಅದಿನ್ ದೊಡ್ಡದಾಗ್ತದಲ್ಲ? ಹೌದು. ಹಾ ಇದಕ್ಕೆ ಅಡಿಗೆಲ್ಲ ಸೇರಿಸ್ಲಿಕ್ಕೆ ಉಂಟು. ದೊಡ್ಡ ಕಲ್ಲಲ್ಲಿ ಒಳಗಿಂದ ಇಟ್ಟು ಹಾ ಮತ್ತೆ ಇದರಲ್ಲಿ ಮೇಲೆ ಪೆಟ್ಟು ಹಾಕುದು. ಹಾ ಹಾ ನೀವು ರಾತ್ರಿ ಸಹ ಕೆಲಸ ಮಾಡ್ತೀರಾ? ರಾತ್ರಿ ಒಂದು 9-10 ಗಂಟೆ ಮಟ್ಟ ಕೆಲಸ ಹಾ ಮಾಡ್ತೇವೆ. ಹಾ ಇದಕ್ಕೆ ಟೈಮ್ ಇಲ್ಲ. ಟೈಮ್ ಇಲ್ಲ. ಅದೇ ಟೈಮ್ ಇರುವಾಗ ಮಾಡ್ತೀರಾ? ಕೂಲಿ ಕೆಲಸ ಆದವರಿಗೆ ಮಧ್ಯಾಹ್ನ ಒಂಥರ ರೆಸ್ಟ್ ಉಂಟು, ನಮಗಿಲ್ಲ. ಅದೇ ಅದಾದ ನಂತರ ಈ ತರ ಇಲ್ಲಿ ಹಾಕ್ಬೇಕು. ಹೌದು, ಆಮೇಲೆ ಚಂದ ಕೈಯಲ್ಲಿ ಆ ತರ ಮಾಡ್ತೀವಿ. ಕೈಯಲ್ಲೇ ಬರ್ಬೇಕು ಅಷ್ಟೇ. ಹಾ ಹಾ ಕೈಯಲ್ಲೇ ಶೇಪ್ ಕೊಡುದಲ್ಲ? ಹೌದೌದು. ನನ್ನ ಮಿಷನ್ ಇತ್ತು, ಅದು ಹಾಳಾಗಿದೆ, ಕರೆಂಟ್ ಇದ್ದು. ಹಾ ಹಾ ಮಿಷನ್ ಅಲ್ಲಿ ಸಹ ಮಾಡ್ಲಿಕ್ಕೆ ಆಗ್ತದಲ್ಲ? ಹೌದು, ಹೌದು. ನನಗೆ ಮೊನ್ನೆ ಕವರ್ಚಲ್ಲಿ ಸಿಕ್ಕಿದ್ದು. ಹಾ ಹಾ ಎಷ್ಟು ಅದಕ್ಕೆ ಒಂದು ಮಿಷನ್ಗೆ? ಅದಕ್ಕೆ 25,000 ಮೇಲೆ ಉಂಟಂತೆ. ಹಾ, ಅದು ಹಾಳಾಗಿದೆ. ಇವ್ರು ಮೊದ್ಲೆಲ್ಲ ಮನೆ ಮನೆಗೆ ಮಡಿಕೆಯನ್ನು ಹೌದು, ತಗೊಂಡು ಹೋಗ್ತಿದ್ರು. ಇವಾಗ ಹೋಗ್ತೀರಾ? ಇವಾಗ ಹೋಗುದಿಲ್ಲ. ಇವಾಗ ಜಾತ್ರೆಗೆ ಜಾಸ್ತಿ ಹೋಗುದು. ಹೌದು. ಹೊತ್ತುಕೊಂಡು ಹೋಗ್ಲಿಕ್ಕೆ ಅದೇ ಕಷ್ಟ. ದಾರಿ ಸಹ ಸರಿ ಇಲ್ಲ. ಹೌದು. ಇಲ್ಲಿ ಬಂದು ತಗೊಂಡು ಹೋಗ್ತಾರಾ? ಬಂದು ತಗೊಂಡು ಹೋಗ್ತಾರೆ. ಹಾ ಹಾ ಮೊನ್ನೆ ಬೆಂಗಳೂರಿಗೆ ಒಂದು ಬಟ್ಟೆ ತಗೊಂಡು ಹೋದ್ರು, 55,000 ರೂಪಾಯಿ ಹತ್ರ. ಹಾ ಹಾ ಅವರಿಗೆ ಸೇಲ್ ಮಾಡ್ಲಿಕ್ಕೆ ಅಂತ ಬರ್ತದೆ, ಹಾ ಎಲ್ಲ ಐಟಮ್. ಹಾ ಇದೀಗ ಒಂದು ಮಡಿಕೆಗೆ ಎಷ್ಟು ಪ್ರೈಸ್ ಹೇಳ್ತೀರಾ ನೀವು? ಇದಕ್ಕೆ ನಾವು 250-300ಕ್ಕೆ ಸೇಲ್ ಮಾಡ್ತೀವಿ. ನಿಮಗೆ ಅಂದ್ರೆ ಒಂದು ದಿವಸದಲ್ಲಿ ಎಷ್ಟು ಒಂದು ಆದಾಯ ಬರ್ತದೆ? ದಿವಸಕ್ಕೆ ನಾವು ಸರಿಗಟ್ಟ ಕೆಲಸ ದುಡಿದರೆ ನಮಗೆ ಒಂದು 2,500 ಮಾಡ್ಬೋದು. ಮತ್ತೆ 2,000 ಒಂದು ದಿನದಲ್ಲಿ ಮಾಡಿದ್ರೆ 2-3 ದಿವಸ ಅದಕ್ಕೆ ಕೆಲಸ ಉಂಟು. ಅದೇ ಯಾರಾಜಿ 1,000 ಬೀಳ್ಬೋದು. ಬೇರೆ ಅಂಗಡಿಗೆಲ್ಲ ಸೇಲ್ ಮಾಡ್ತೀರಾ? ಅಂಗಡಿಗೆ ಕೊಡ್ತೇವೆ, ಸವಣೂರಿಗೆ ಕೊಡ್ತೇವೆ, ಮತ್ತೆ ಸುಬ್ರಹ್ಮಣ್ಯ ಕೊಡ್ತೇವೆ, ಮತ್ತೆ ಇಲ್ಲಿ ನಮ್ಮ ಸಂಪಾಜೆ ಅಲ್ಲಿಗೆ ಸ್ವಲ್ಪ ಪಾತ್ರ ಈಗ ಆಗೋದು ಅರ್ಜೆಂಟ್. ಕಾಯಂ ಅಂಗಡಿ ಅಂತ ಅಲ್ಲಿ ಸಂಪಾಜೆಯಲ್ಲಿ ಈ ತರ ಒಬ್ರು ಸಹಾಯಕ್ಕಿದ್ರೆ ಸರಿ ಆಗ್ತದಲ್ಲ? ತುಂಬಾ ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ. ಎಸ್, ನಾನ್ ಕೂಡ ಮಡಿಕೆ ಮಾಡ್ತಾ ಇದ್ದಾರೆ ನೋಡಿ.
ಇದು ಬಿಸಿಲಲ್ಲಿ ಒಣಗಿಸ್ಬೇಕಲ್ಲ? ಹೌದು, ಜಂಡಿಗೆ ಬಿಸಿಲಲ್ಲಿ ಇಡುವುದು. ಹಾ ಹಾ ಹಾ, ಹೀಗೆ ಒಣಗಿದ್ರು ಆಗ್ತದೆ. ಹಾ. ಆಮೇಲೆ ಇದು ದೊಡ್ಡ ಪಾತ್ರೆ ನೋಡಿ, ಇದು ಎಷ್ಟು ಕೆಜಿ? ಇದು ಒಂದು 5 kg, 4-5 ಹಾ ಹಾ. ಅಷ್ಟು ದೊಡ್ಡ. ಇದನ್ನ ಬಿಸಿಲಿಗೆ ಒಣಗಿಸ್ಲಿಕ್ಕೆ ಇಟ್ಟಿದ್ದಾರೆ. ಇದ್ರಲ್ಲಿ ಜಾಸ್ತಿ ಬಂದದನ್ನ ತೆಗಿಬೇಕಲ್ಲ? ತೆಗಿಬೇಕು. ಈಗ ಭಾರ ಜಾಸ್ತಿ ಉಂಟು, ಹಾ ಮೀಡಿಯಂ, ನಮಗೆ ಅದು ಎತ್ತುವಾಗ ಗೊತ್ತಾಗ್ತದೆ. ಹಾ, ಹಾಗೆ ಕಟ್ ಮಾಡಿ ತೆಗೆದ್ರೆ ಆಯ್ತು. ತೆಗಿಬೇಕು. ಆಮೇಲೆ ಮಡಿಕೆಯ ಕೆಳಗಿನ ಭಾಗ ಯಾವ ತರ ಮಾಡ್ತಾರೆ ಅಂತ ಈಗ ನೋಡಿ. ಹಾ, ಈಗ ಅದರಲ್ಲೇ ಆ ತರ ಮಾಡ್ತಾರೆ. ಇದರಲ್ಲಿ ಹಾ ಹಾ, ಸಪರೇಟ್ ಮಣ್ಣು ಹಾಕಿದುಂಟು ಇದರಲ್ಲಿ ಅಡಿ ಮೆತ್ತಗಿರ್ತದಲ್ಲ? ಮೆತ್ತಾಗಿರ್ತದೆ. ಹಾ ಒಣಗಿದ್ರೆ ಆಗುದಿಲ್ಲ, ಹಾ ಹಾ ಬರೀ ಹಸಿ ಆದ್ರೂ ಆಗುದಿಲ್ಲ. ಹಾ, ಸ್ವಲ್ಪ ಹೊತ್ತು ಒಣಗಿಸಿ ಇಡ್ಬೇಕು, ಆಮೇಲೆ ಈ ತರ ಮಾಡಿದ್ರೆ ಆಯ್ತು. ಈ ತರ ಮಾಡುದು. ಹಾ, ಅದಕ್ಕೆ ಕಲ್ಲು ನೋಡಿ ಇದು ಇದೆ, ಈ ತರ ಕಲ್ಲು. ಹಾ, ಹೀಗೆ. ಅದು ಬೇರೆ ಬೇರೆ ಕಲ್ಲು ಉಂಟಲ್ಲ? ಬೇರೆ ಬೇರೆ ಉಂಟು. ಹಾ ಮಡಿಕೆ ಮಾಡ್ಲಿಕ್ಕೆ ಬೇರೆ ಕಲ್ಲು ಉಂಟು, ಹಾ ಒಂದೊಂದಕ್ಕೆ ಒಂದೊಂದು ತರದ ಕಲ್ಲು ಹಾ ಹಾ. ಉಂಟು. ಆಗ ಕುಲ್ಪೆ ಇತ್ತಲ್ಲ ಹಾ ಅದರಲ್ಲಿ ಹಾ ಹಾ ಹಾ, ಇದು ಅದು ಆಗಿದೆ ಕೆಲಸ. ಓ, ಇದು ಆಯ್ತು. ಆಯ್ತು. ಇದು ಈ ತರನ ತಟ್ಟಿ ಎಲ್ಲ ಆಗಿದೆ. ತಟ್ಟಿ ಮಾಡಿ. ಹಾ, ಇದು ಸಹ ಈಗ ಆಯ್ತಲ್ಲ ಸಾಧಾರಣ? ಹಾ, ಸಾಧಾರಣ ಆಯ್ತು. ಹಾ ಇನ್ನು ಸ್ವಲ್ಪ ಒಣಗಿದ ಮೇಲೆ ವಾಪಸ್ ಅದನ್ನು ತಟ್ಟಲಿಕ್ಕೆ ಉಂಟು. ಹಾ ಹಾ ನೈಸ್, ಇಲ್ಲದಿದ್ರೆ ಹೊಂಡ ಹೊಂಡ ಎಲ್ಲ ಹಾ ಹಾ ಬರ್ತದೆ. ಹಾ. ಸತ್ ಮಾಡ್ಲಿಕ್ಕೆ ಉಂಟು. ಹಾ ಆಯ್ತು ನೋಡಿ. ಹಾ, ಈಗ ಫುಲ್ ರೆಡಿ ಆಗಿದೆ ನೋಡಿ. ರೆಡಿ ಆಗಿದೆ. ನಂತರ ಇದನ್ನ ಸ್ವಲ್ಪ ದಿವಸ ಒಣಗಿಸ್ಲಿಕ್ಕೆ, 1 ವಾರ ಇಡ್ಲಿಕ್ಕೆ ಇಡ್ತದಂತೆ. 1 ವಾರ ಇಡ್ಲಿಕ್ಕಿದೆ. ಆಮೇಲೆ ಇದನ್ನ ಬಿಸಿ ಮಾಡ್ತಾರಂತೆ. ಬೆಂಕಿ ಹಾಕುವುದು. ಹಾ, ಅದಾದ್ರೆ ಆಯ್ತು ಲಾಸ್ಟ್. ಕಟ್ಟಿಗೆ ಬೈ ಹುಲ್ಲೆಲ್ಲ ಹಾಕಿ. ಹಾ ಹಾ ಒಂದೇ ತರ ಹೋಗ್ಬೇಕು ನೋಡಿ, ಹಾ ಹಾ ಕಲ್ಲು ಹೊರಗೆ ಇಟ್ಟದುಂಟಲ್ಲ ಅದೇ ತರ ಹೋಗ್ಬೇಕು. ಹಾಗೆ ತಟ್ಟಿ ತಟ್ಟಿ ಸರಿ ಶೇಪಿಗೆ ಬರ್ಲಿಕ್ಕೆ ಅಲ್ಲ? ನಾವು ಒಳ್ಳೆ ತಟ್ಟಿದ ನಂತರ ಅದು ಸಟ್ ಆಗ್ತದೆ. ಹಾ, ಇನ್ನು ಸ್ವಲ್ಪ ಇದು ಒಣಗಿದ ನಂತರ ಹಾ ಇದಕ್ಕೆ ಸೈಡ್ ಕಟ್ಲಿಕ್ಕೆ ಉಂಟು. ಹಾ ಹಾ ಆಗ ಸಣ್ಣ ಒಳ್ಳೆ ಶೇಪ್ ಬರ್ತದೆ. ಹಾ ಹಾ. ಜಾಸ್ತಿ ಒಣಗಿದ್ರೆ ಹುಡಿ ಹುಡಿ ಆಗ್ತದಲ್ಲ? ಬೇರೆ ಬೇರೆ ಇದಕ್ಕೆ ಬೇರೆನೆ ಅಲ್ಲ? ಕೋಲು ಬೇರೆ. ಹಾ. ಹಾ. ಯಾಕಂದ್ರೆ ಅದು ದಪ್ಪ ಇದೆ ಅಲ್ಲ, ಅದಕ್ಕೆ. ಹೇಗೆ ಆಯ್ತು ಈಗ? ಹಾ, ಈಗ ಚಂದ ಆಯ್ತು. ಇದಕ್ಕೆ ಇನ್ನು ಸ್ವಲ್ಪ ಒಣಗಿದ ನಂತರ ಹಾ ಇದಕ್ಕೆ ಸೈಡ್ ಕಟ್ಲಿಕ್ಕೆ ಉಂಟು. ಹಾ ಹಾ
ಆಮೇಲೆ 1 ವಾರಷ್ಟು ಒಂದು ವಾರ ನಾವು ತುಂಬಾ ಪಾತ್ರ ಬೇಯಿಸುವಾಗ 1 ವಾರ ಬೇಕು. ಇಲ್ಲ 1 ವಾರ ಬೇಯಿಸ್ಲಿಕ್ಕೆ ಆಗುದಿಲ್ಲಲ್ಲ, ಇದನ್ನ ನಾಳೆ ಬೇಯಿಸಬಹುದು, 1 ವಾರ ಕಟ್ಟಲಿಕ್ಕೆ ಆಗುದಿಲ್ಲಲ್ಲ. ತುಂಬಾ ಮಡಿಕೆ ಬೇಕು. 1 ವಾರ ಬೇಕು ಒಣಗ್ಲಿಕ್ಕೆ. ಈಗ ಕರೆಕ್ಟ್ ಪಾತ್ರ ಆಗಿದೆ. ಅದೇ ಇನ್ನೊಂದ್ಸಲ ಇದನ್ನು ಇಡ್ಲಿಕ್ಕೆ ಉಂಟು, ಸೈಡ್ ಕಟ್ಲಿಕ್ಕೆ ಉಂಟು. ಸೈಡ್ ಪಾತ್ರೆಯ ಶೇಪ್ ಬೇರೆ ಇರ್ತದೆ, ಅದಕ್ಕೆ ಕಲ್ಲು ಬೇರೆ ಬೇರೆನೆ ಯೂಸ್ ಮಾಡೋದು. ನಿಮಗೆ ಆಗ ಮಡಿಕೆ ತೋರಿಸಿದೆಲ್ಲ ಆ ತರ ಬರ್ತಾ ಇದೆ. ಇದು ಸಣ್ಣ ಮಡಿಕೆ ಅಲ್ಲ, 4 ಕಾಯಿಸುವಂತ ಮಡಿಕೆ. ಕೆಲವರಿಗೆ ಹೇಗೆ ಮಡಿಕೆ ಮಾಡುವಂತ ಗೊತ್ತಿಲ್ಲ. ಹೌದು, ಈಗ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬೋದು. ಮೊದ್ಲು ನಿಮ್ಮ ತಂದೆಯವರೆಲ್ಲ ಮಾಡ್ತಿದ್ರಾ? ಹೌದೌದು, ನಾನು ಪಪ್ಪ ಮಾಡ್ತೀನಿ. ಚಾರುಕ, ಇಡ್ಚಡ್ಕ, ದೋಲ್ಪಾಡಿ ಆ ಲೈನಲ್ಲಿ ನಾವೇ ಮಡಿಕೆ ಕೊಡುವುದು. ಆಮೇಲೆ ಈಗ ದೂರ ದೂರ ಅಂಗಡಿಗೆಲ್ಲ ಕೊಡ್ತೀರಲ್ಲ? ಅಂಗಡಿಗೆ ದೂರ ಕೊಡ್ತೇವೆ, ನಾವೀಗ ಹೊತ್ತುಕೊಂಡು ಹೋಗೋದು ಕಷ್ಟ. ಅದೇ ದೊಡ್ಡದ ಅದು? ದೊಡ್ಡದು 4 kg ಅಕ್ಕಿ. ಹಾಗಾದ್ರೆ ಅದರಷ್ಟು ದೊಡ್ಡ ಆಗ್ತದೆ. ಅದೊಂದು ದೊಡ್ಡ ಆಗ್ತದೆ. ಆ ತರ ಬರ್ತದೆ. ನೀವಿದು ಹೂವಿನ ಚಟ್ಟಿ ಅದೆಲ್ಲ ಮಾಡುದಿಲ್ಲ? ಹೂವಿನ ಚಟ್ಟಿ ಸ್ವಲ್ಪ ಮಾಡೋದಕ್ಕೆ ಯಾಕೆ ಗೊತ್ತಾ, ಅದು ದಪ್ಪದು, ಅದಕ್ಕೆ ಎಲ್ಲ ರೇಟ್ ಇರುವಾಗ ಜಾಸ್ತಿ ಆಗ್ತದೆ. ಆ ನಂತರ ನಾವು ಅದನ್ನೆಲ್ಲ ಮಾಡುವುದಿಲ್ಲ. ಜಾಸ್ತಿ ಮಾಡಬೇಕು, ಕೆಲಸದ ಜಾಸ್ತಿ, ಕೆಲಸ ಕಡಿಮೆ. ಆದ್ರೆ ಅದು ಸ್ವಲ್ಪ ದಪ್ಪ ಸುತ್ತಲ್ಲ, ನಾವು ಸುಡುವಾಗ ಹೋದ್ರೆ ಹೋಯ್ತು ನಮಗೆ ಹಾಗೆ. ಜಾಸ್ತಿ ಹಣ ಹೇಳುವಾಗ ಅದೇ ಎಂತ ಮರ ಇನ್ನ ಮಡಿಕೆ ಎಷ್ಟಂತ ರೇಟ್ ಒಳ್ಳೆ ಆಗುದು ಮಡಿಕೆಯಲ್ಲಿ. ನೋಡಿ, ಅದು ದೇವರ ಕಾರ್ಯಕ್ಕೆ ಬೇಕಾಗ್ತದೆ, ಸತ್ತರಿಗೆ ಬೇಕಾಗ್ತದೆ, ಎಲ್ಲಾ ಕೆಲಸಕ್ಕೆ ಮಣ್ಣಿನ ಪಾತ್ರ ಉಪಯೋಗ ಬರ್ತದೆ. ಕೆಲವರಿಗೆ ಏನಾಗ್ತದೆ ಮಡಿಕೆ ನೋಡಿದ್ರೆ ಆಗುದಿಲ್ಲ, ಲಾಸ್ಟ್ಗೆ ಬೇಕಾದ ಮಡಿಕೆ. ಹೌದು, ಆರೋಗ್ಯಕ್ಕೆ ಒಳ್ಳೇದು ಮಡಿಕೆಯ ಆಹಾರನೆಲ್ಲ. ನೀರು ಸಹ ಇಡ್ಬೋದಲ್ಲ, ನೀರಿನ ಹೂ ಈ ತರ ನೋಡಿ. ಹಾಲ ಮಡಿಕೆ ಆಯ್ತು ಈಗ, ಇದು ಹಾಲಿನ ಈಗ ಇರುವಾಗ ಈಗ ಈ ತರ ಆಗ್ಬೇಕು. ಆಯ್ತದ? ಹಾಗೆ ಇದು ಮಡಿಕೆ ತಯಾರಿಕೆ ಮಾಡ್ತಿರೋದು ಚಾರೋಕ ಗ್ರಾಮದ ಕೆಳಗಿನ ಕೇರಿ ಕೊಪ್ಪ ಎಂಬ ಜಾಗದಲ್ಲಿ. ಹಾಗೆ ನಿಮಗೆ ಯಾರಿಗಾದ್ರೂ ಮಡಿಕೆ ಬೇಕಾಗಿದ್ದಲ್ಲಿ ಇಲ್ಲಿ ಬಂದು ತಗೊಂಡು ಹೋಗ್ಬೋದು. ಹಾಗೆ ಒಳ್ಳೆ ಕ್ವಾಲಿಟಿ ಮಡಿಕೆ ರೀಸನೇಬಲ್ ಪ್ರೈಸ್ಗೆ ದೊರೆಯುತ್ತದೆ. ಮಣ್ಣಿನ ಮಡಿಕೆಯಿಂದ ತಯಾರಿಸಿದ ಆಹಾರ ಸೇವಿಸುವುದರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು. ಹಾಗೆ ಆರ್ಟಿಫಿಷಿಯಲ್ ನ್ಯಾಚುರಲ್ ಕಡೆಗೆ ಹಿಂದಿರುಗೋಣ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇನ್ನು ಹೊಸ ವಿಡಿಯೋ ಸಿಗ್ತೀನಿ. ಬಾಯ್.